ಶ್ರಾವಣ ಬಂದ್ಬಿಡ್ತು ಅಂತ ನಮ್ಮ ನಾನ್ ವೆಜ್ ಲವರ್ಸ್ ಏನು ಮಾಡಬೇಕು, ಆಲ್ಟರ್ನೇಟ್ ಏನಾದರೂ ಬೇರೆ ಥರ ಯೂಸ್ ಮಾಡಬೇಕು ಅಲ್ವಾ, ಆ ಥರ. ಸೊ ಈ ಶ್ರಾವಣದಲ್ಲಿ ನಾನ್ ವೆಜ್ ಯಾರ್ಯಾರು ತಿಂತಾ ಇಲ್ಲ ಅವ್ರಿಗೋಸ್ಕರ ಈ ಮಶ್ರೂಮ್ ಬಿರಿಯಾನಿ ಮಾಡ್ತಾಯಿದ್ದೀನಿ. ಈಸಿಯಾಗಿ ಸೂಪರ್ ಟೇಸ್ಟಿಯಾಗಿ ಹೇಗೆ ಮಾಡೋದು ಅಂತ ನೋಡೋಣ. ಹಾಗೆ ಮಶ್ರೂಮ್ ಮಂಚೂರಿ ಕೂಡ, ಪೆಪ್ಪರ್ ಡ್ರೈ ಕೂಡ ಮಾಡ್ತಾಯಿದ್ದೀನಿ. ಮಂಚೂರಿ ಅಲ್ಲ, ಸಾರಿ, ಪೆಪ್ಪರ್ ಡ್ರೈ ಮಾಡ್ತಾಯಿದ್ದೀನಿ. ಈ ಎರಡು ಕಾಂಬಿನೇಷನ್ ಅಂತೂ ಸಖತ್ತಾಗಿರುತ್ತೆ, ಮಶ್ರೂಮ್ ಬಿರಿಯಾನಿ ಹಾಗೆ ಮಶ್ರೂಮ್ ಪೆಪ್ಪರ್ ಡ್ರೈ. ಹೇಗೆ ಮಾಡೋದು ಅಂತ ನೋಡೋಣ. ಅದು ನಾನು ಪಕ್ಕ ನಾಟಿ ಸ್ಟೈಲಲ್ಲಿ ಮಾಡ್ತಾ ಇದ್ದೀನಿ. ನೀವು ಖಾರಕ್ಕೆ ಎಷ್ಟು ಬೇಕೋ ಹಸಿಮೆಣಸಿನ್ಕಾಯಿ ಹಾಗೆ ಬೆಳ್ಳುಳ್ಳಿ, ಶುಂಠಿ, 2 ಟೊಮೆಟೊ, 2 ಈರುಳ್ಳಿ, ಹಾಗೆ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಸ್ಪೈಸಸ್ಸು, ಸ್ವಲ್ಪ ಗಸಗಸೆ. ಹಾಗೆ ನಾನು ಇದಕ್ಕೆ ಬಾಸುಮತಿ ರೈಸ್ ತೊಗೊತಿದ್ದೀನಿ, 1 ಕಪ್ ಅಷ್ಟೇ. 2 ಕಪ್ಪಷ್ಟು ನಾರ್ಮಲ್ ಸೋನಾ ಮಸೂರಿ ತೊಗೊತಾ ಇದ್ದೀನಿ. ಅದು ಎರಡೂ ಮಿಕ್ಸ್ ಮಾಡಿ ಹಾಕಿದ್ರೆ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ಫುಲ್ಲು ಅದನ್ನು ಬರೀ ಬಾಸುಮತಿ ರೈಸಲ್ಲೇ ಮಾಡಿದ್ರೆ ಅಷ್ಟು ಚೆನ್ನಾಗಿರಲ್ಲ. ನಾನಿವಾಗ 2 kg ಅಷ್ಟು ಮಶ್ರೂಮ್ ಇದೆ ಮನೇಲಿ. ಇದು ಫ್ರೆಶ್ ಮಶ್ರೂಮ್, ಬಟನ್ ಮಶ್ರೂಮ್ ಅಂತಾರಲ್ಲ ಆ ಥರ. ಸ್ವಲ್ಪ ನಾನು ಇದಕ್ಕೆ ಬಿರಿಯಾನಿಗೆ ಎತ್ಕೋತಾ ಇದ್ದೀನಿ, ಸ್ವಲ್ಪ ಪೆಪ್ಪರ್ ಡ್ರೈಗೆ ತೊಗೋತಿದ್ದೀನಿ, ಇನ್ನೊಂದು ಸ್ವಲ್ಪ ಫ್ರೈಡ್ ರೈಸ್ ಆ ಥರ ಏನಾದರೂ ಮಾಡೋಣ ಅಂತ ಇಟ್ಟಿದ್ದೀನಿ. ಸ್ವಲ್ಪ ಜಾಸ್ತಿ ಆಗುತ್ತೆ ಅಂತ ಅದರಲ್ಲಿ ಡಿವೈಡ್ ಮಾಡಿ ಇಟ್ಟಿದ್ದೀನಿ. ಟೇಸ್ಟ್ಗೆ ನಾನು ಧನಿಯಾ ಕಾಳು ಆ್ಯಡ್ ಮಾಡ್ತಿದ್ದೀನಿ. ಫ್ಲೇವರ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಫಸ್ಟು ಈ ಮಶ್ರೂಮ್ನ ಚೆನ್ನಾಗಿ ವಾಶ್ ಮಾಡಬೇಕು. ಏಕೆಂದರೆ ಮಶ್ರೂಮ್ನ ಇದನ್ನು ಫಾರ್ಮಲ್ಲಿ ಬೆಳೆಸ್ತಾರಲ್ಲ, ಕೊಕ್ಕೋ ಪಿಟ್ ಹಾಕಿರ್ತಾರೆ. ಅಂದರೆ ಯೂಶ್ವಲಿ ಇದನ್ನು ಮಣ್ಣಲ್ಲಿ ಬೆಳೆಸಲ್ಲ, ತೆಂಗಿನಕಾಯಿ ನಾರಿರುತ್ತಲ್ಲ ಅದರಲ್ಲಿ ಮತ್ತು ಸ್ವಲ್ಪ ಏನೋ ಸಮಥಿಂಗ್ ಹುಲ್ಲು ಆ ಥರ ಎಲ್ಲ ಹಾಕ್ಬಿಟ್ಟು ಇದನ್ನು ಬೆಳೆಸ್ತಾರೆ ಫಾರ್ಮಲ್ಲಿ. ಸೊ ಹಾಗಾಗಿ ಇದನ್ನು ಚೆನ್ನಾಗಿ ನಾವು ವಾಶ್ ಮಾಡ್ಕೋಬೇಕಾಗತ್ತೆ. ವಾಶ್ ಎಷ್ಟು ಮಾಡಿಕೊಂಡ್ರೂ ಸಹ ಅದು ಕೋಕೋಪಿಟ್ ಅನ್ನೋದು ಇದ್ದೇ ಇರುತ್ತೆ. ಅದು ಏನು ಹೆಲ್ತ್ಗೇನು ಹಾರ್ಮ್ಫುಲ್ ಏನಲ್ಲ, ಅದು ನೀಟಾಗಿ ವಾಶ್ ಮಾಡ್ಕೋಬೇಕಷ್ಟೆ. 2 ಸಲ ನೀಟಾಗಿ ವಾಶ್ ಮಾಡ್ಕೊಳ್ಳಿ, ಏಕೆಂದರೆ ಅದು ತುಂಬ ಸಾಫ್ಟಾಗಿರುತ್ತಲ್ವ ಮಶ್ರೂಮು. ಜಾಸ್ತಿ ಈ ಥರ ಪ್ರೆಸ್ ಮಾಡೆಲ್ಲ ಇದು ಮಾಡಿದ್ರೆ ಅದು ಕ್ಯೂಚ್ಕೊಂಡ್ಬಿಡುತ್ತೆ. ಸ್ವಲ್ಪ ನೋಡಿಕೊಂಡು ನೀಟಾಗಿ ಕ್ಲೀನ್ ಮಾಡ್ಕೊಳ್ಳಿ. ನಾರ್ಮಲಿ ಈ ಉತ್ತರಿ ಮಳೆ ಅಂತ ಬರುತ್ತಲ್ವ, ಆ ಮಳೆಯಲ್ಲಿ ಯೂಶ್ವಲಿ ಬೆಳೆಯುತ್ತೆ, ಏನೋ ಮಶ್ರೂಮ್ ಬೆಳೆಯುತ್ತೆ ಊರ ಕಡೆ, ಹಳ್ಳಿ ಕಡೆ ಎಲ್ಲ. ಬಟ್ ಇಲ್ಲೆಲ್ಲ ಸಿಟಿ ಕಡೆ ಎಲ್ಲ ಸಿಗೋದಿಲ್ಲ, ನಾವು ಫಾರ್ಮಲ್ಲೇ ತೊಗೊಂಡು ತಿನ್ನಬೇಕಾಗತ್ತೆ. ಬಟ್ ಏನಂದರೆ ಈ ಫಾರ್ಮಲ್ಲಿ ಸಿಗೋ ಈ ಮಶ್ರೂಮ್ಗೂ ನ್ಯಾಚುರಲಾಗಿ ಸಿಗೋ ಮಶ್ರೂಮ್ಗೂ ತುಂಬ ಡಿಫ್ರೆನ್ಸ್ ಇರುತ್ತೆ. ಫ್ಲೇವರಲ್ಲೇ ಗೊತ್ತಾಗ್ಬಿಡುತ್ತೆ, ಅಷ್ಟು ಚೆನ್ನಾಗಿರುತ್ತೆ ಫ್ಲೇವರು. ಬಟ್ ಏನೋ ನಮಗೆ ಗೊತ್ತಿಲ್ಲ, ಅವ್ರಿಗೆ ಗೊತ್ತಿಲ್ಲ ಅನ್ನಂಗೆ ನಾವು ಫಾರ್ಮಲ್ಲಿ ತೊಗೋಬೇಕಾಗತ್ತೆ. ಬಟ್ ಹೊರಗಡೆ ಸಿಗೋದಂತೂ ಸೂಪರಾಗಿರುತ್ತೆ. ಅಂದರೆ ನ್ಯಾಚುರಲಾಗಿ ಏನು ಮಶ್ರೂಮ್ ಸಿಗುತ್ತೆ ಅದಂತೂ ತುಂಬ ಚೆನ್ನಾಗಿರುತ್ತೆ. ಈಗ ಫಸ್ಟು ಬಿರಿಯಾನಿ ಮಾಡ್ಕೊಳ್ಳೋಣ. ಬಿರಿಯಾನಿಗೆ ಒಂದು ಕಡಾಯಿ ಇಟ್ಕೊಂಡು ಸ್ವಲ್ಪ ಎಣ್ಣೆ ಇಟ್ಕೊಳ್ಳಿ. ಅದಕ್ಕೆ ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ ಹಾಗೆ ಹಸಿಮೆಣಸಿನಕಾಯಿ ಇಷ್ಟು ಹಾಕ್ಕೊಂಡು ಚೆನ್ನಾಗಿ ನೀವು ಫ್ರೈ ಮಾಡ್ಕೋಬೇಕಾಗತ್ತೆ. ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ಏಕೆಂದರೆ ಇದನ್ನು ನಾಟಿ ಸ್ಟೈಲಲ್ಲಿ ಮಾಡ್ತಿರೋದ್ರಿಂದ ನಾನು ಫುಲ್ಲು ಹಸಿಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ, ಯಾವುದೇ ಥರ ಖಾರದ ಪುಡಿ ಏನೂ ಆ್ಯಡ್ ಮಾಡ್ತಾಯಿಲ್ಲ. ಹಾಗೆ ಇದಕ್ಕೆ 2 ಸ್ಪೂನಷ್ಟು ಧನಿಯಾ ಕಾಳು. ನೀವು ಫ್ಲೇವರ್ಗೆ ತುಂಬ ಚೆನ್ನಾಗಿ ಬೇಕು ಅಂದರೆ ಇದನ್ನು ಆ್ಯಡ್ ಮಾಡ್ಕೋಬೋದು, ಇಲ್ಲ ನಮಗೆ ಪರವಾಗಿಲ್ಲ ಅಂದರೆ ಧನಿಯಾ ಪೌಡ್ರನ್ನೇ ನೀವು ಆ್ಯಡ್ ಮಾಡ್ಕೊಬೋದು. ಬಟ್ ಈ ಥರ ಮಾಡಿ ಚೆನ್ನಾಗಿರುತ್ತೆ. ಚೆನ್ನಾಗಿ ಫ್ರೈ ಮಾಡ್ಕೊಂಡಾದಮೇಲೆ ಕೊತ್ತಂಬರಿ ಸೊಪ್ಪು ಹಾಗೆ ಪುದೀನ ಸೊಪ್ಪು ಆ್ಯಡ್ ಮಾಡ್ಕೊಳ್ಳಿ. ನಾನು ಸ್ವಲ್ಪ ಫಾಸ್ಟ್ ಫಾರ್ವರ್ಡಲ್ಲಿ ಕಟ್ ಮಾಡಿರೋದ್ರಿಂದ ನಿಮಗೆ ಬೇಗ ಆಗಿರೋ ಥರ ಕಾಣಿಸ್ತಾ ಇದೆ. ಈಗ ಸ್ವಲ್ಪ ಆ ಕಡೆ ಜರುಗಿಸ್ಕೊಂಡು ಗಸಗಸೆ ಆ್ಯಡ್ ಮಾಡ್ಕೊಳ್ಳಿ. ಏಕೆಂದರೆ ಗಸಗಸೆ ಹಸಿ ಇದ್ದರಲ್ಲಿ ಹಾಕಿದ್ರೆ ಅದು ಸಿಡಿಯುತ್ತೆ ಅಂತ ನಾನು ಈ ಥರ ಮಾಡಿಬಿಟ್ಟು ಅದನ್ನು ನೀಟಾಗಿ ಕವರ್ ಮಾಡ್ತಾಯಿದ್ದೀನಿ. ಈ ಥರ ಕವರ್ ಮಾಡೋದ್ರಿಂದ ಆ ಬಿಸಿಲೇ ನೀಟಾಗಿ ಅದು ಫ್ರೈ ಆಗುತ್ತೆ. ಈಗ ಮಸಾಲೆ ಹಾರಲಿ, ಒಂದು 5-10 ನಿಮಿಷ ಬಿಟ್ಬಿಡೋಣ. ಈಗ ಹೇಗೆ ಕಟ್ ಮಾಡ್ಕೊಳ್ಳೋದು, ಈ ಥರ ಕಟ್ ಮಾಡ್ಕೋಬೇಕು. ಒಂದು ಮಶ್ರೂಮ್ನ ನೀವು 2 ಭಾಗನಾದರೂ ಮಾಡ್ಕೋಬೋದು, ಇಲ್ಲ 4 ಭಾಗನಾದರೂ ಮಾಡ್ಕೋಬೋದು. 2 ಭಾಗ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಯಾಕೆ ಅಂದರೆ ಈ ಮಶ್ರೂಮಲ್ಲಿ ವಾಟರ್ ಕಂಟೆಂಟ್ ತುಂಬ ಇರುತ್ತೆ. ವಾಟರ್ ಕಂಟೆಂಟ್ ಇರೋದ್ರಿಂದ ನಾವು ಒಗ್ಗರಣೆಗೆ ಹಾಕಿದ ತಕ್ಷಣ ಅದು ಸಿಂಕ್ ಆಗಿಬಿಡುತ್ತೆ. ಲೈಕ್ ಮಟನ್ ಥರ. ಮಟನ್ ಎಷ್ಟೇ ದಪ್ಪ ಇರಲಿ ನಾವು ಹಾಕಿದ ತಕ್ಷಣ ಅದು ಯಾವ ಥರ ಸಿಂಕ್ ಆಗುತ್ತೋ ಸೇಮ್ ಮಶ್ರೂಮು ಹಾಗೆ ವಾಟರ್ ಕಂಟೆಂಟ್ ಏನಿರುತ್ತೆ ಅದೆಲ್ಲ ನೀಟಾಗಿ ಅದು ಅಬ್ಸರ್ವ್ ಆಗಿಬಿಟ್ಟು ಸಣ್ಣಗೆ ಆಗಿಬಿಡುತ್ತೆ. ಅದಕ್ಕೆ ಏನು ಮಾಡಬೇಕು, ಒಂದು ಮಶ್ರೂಮ್ನ ನೀವು 2 ಭಾಗ ಮಾಡ್ಕೊಳ್ಳಿ. ಈಗ ಚಿಕ್ಕದಾಗಿರೋದು ನಾನು ಹಾಗೆ ಹಾಕ್ಬಿಡ್ತಾ ಇದ್ದೀನಿ, ಏಕೆಂದರೆ ಅದನ್ನು ಸಿಂಕ್ ಆಗ್ಬಿಟ್ಟು ಕಾಣಿಸೋದೇ ಇಲ್ಲ. ಸೊ ಈಗ ರೆಡಿ ಆಗಿದೆ. ಮಕ್ಕಳೆಲ್ಲ ಹೊಟ್ಟೆ ಹಸಿವು ಅಂತ ಇದ್ದಿದ್ದ ಕಾರಣ ಬಿಸಿ ಇದ್ದರೂ ಕೂಡ ನಾನು ಹಾಗೆ ಮಿಕ್ಸರ್ಗೆ ಹಾಕೋತಾ ಇದ್ದೀನಿ, ಏಕೆಂದರೆ ಮಕ್ಕಳು ಬಡ್ಕೋತಾ ಇದ್ವೆ. ಈಗ ಮಿಕ್ಸಿಗೆ ಹಾಕ್ಕೊಂಡು ಫೈನಾಗಿ ನಾವು ಪುಡಿ ಮಾಡ್ಕೋಬೇಕು. ಈಗ ಚಕ್ಕೆ ಹಾಗೆ ಲವಂಗ ನಾನು ಮಿಕ್ಸ್ ಮಾಡಿದ್ದೀನಿ, ಏಕೆಂದರೆ ಒಗ್ಗರಣೆಗೆ ಹಾಕ್ಕೊಂಡಿಲ್ಲ. ಈಗ ಈ ಥರ ಹಾಕ್ಕೊಂಡ್ರೆ ರಾ ಫ್ಲೇವರ್ ಚೆನ್ನಾಗಿ ಬರುತ್ತೆ. ನಾವು ಒಗ್ಗರಣೆಗೆ ಹಾಕೊಂಡ್ರೆ ಅಷ್ಟು ಫ್ಲೇವರ್ ಚೆನ್ನಾಗಿ ಬರೋಲ್ಲ. ಒಂದು 4 ಚಕ್ಕೆ, ಲವಂಗ ಹಾಗೆ 2 ಏಲಕ್ಕಿ ಹಾಕ್ಕೊಂಡು ಚೆನ್ನಾಗಿ ನುಣ್ಣಗೆ ರುಬ್ಕೊಬೇಕಾಗತ್ತೆ. ಅಕ್ಕಿನ ಒಂದು 10-15 ನಿಮಿಷ ನೆನೆಸೋಕ್ಕಿಡೋಣ. ಈ ಬಾಸುಮತಿ ರೈಸು ಹಾಗೆ ನಾರ್ಮಲ್ ಸೋನಾ ಮಸೂರಿ ರೈಸ್ ಏನಿರುತ್ತೆ ಅದನ್ನು ಒಂದು 10 ನಿಮಿಷ ಇಲ್ಲ 15 ನಿಮಿಷ ಚೆನ್ನಾಗಿ ನೆನೆಸ್ಕೊಳ್ಳೋಣ. ಈಗ ಹೇಗೆ ಮಾಡೋದು ಬಿರಿಯಾನಿ ನೋಡೋಣ. 50 ಗ್ರಾಮಷ್ಟು ಎಣ್ಣೆ ಹಾಕ್ಕೊಂಡು ಅದಕ್ಕೆ 1 ಸ್ಪೂನಷ್ಟು ಅಥವಾ 2 ಸ್ಪೂನಷ್ಟು ನೀವು ತುಪ್ಪ ಆ್ಯಡ್ ಮಾಡ್ಕೊಳ್ಳಿ. ಅದಕ್ಕೆ ಸ್ಪೈಸಸ್ಸು, ಪಲಾವ್ ಎಲೆ, ಸೋಂಪು ಹಾಗೆ ಕಸ್ತೂರಿ ಮೇಥಿ, ಚಕ್ಕೆ ಲವಂಗ
ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಾದಮೇಲೆ ಸ್ವಲ್ಪ ಈರುಳ್ಳಿ ಹಾಗೆ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಒಂದು 2 ಮೆಣಸಿನ್ಕಾಯಿ ಅಥವಾ 3 ಮೆಣಸಿನ್ಕಾಯಿನ ನೀವು ಸ್ಲಿಟ್ ಮಾಡಬಾರ್ದು, ಮೆಣಸಿನ್ಕಾಯಿನ ಹಾಗೆ ಹಾಕಬೇಕು. ಈಗ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸ್ಪೈಸಸ್ ಜಾಸ್ತಿ ಹಾಕಕ್ಕೆ ಹೋಗೋದಿಲ್ಲ, ಏಕೆಂದರೆ ಮಕ್ಕಳಿಗೆ ಅದು ಇರಿಟೇಟ್ ಮಾಡ್ಕೊತವೆ ಮಧ್ಯ ಸಿಕ್ಕಿದ್ರೆ. ಈ ಥರ ಬ್ರೌನ್ ಕಲರ್ ಈರುಳ್ಳಿ ಆದಮೇಲೆ ಅದಕ್ಕೆ ಮಶ್ರೂಮು ಹಾಗೆ ಟೊಮೆಟೊ ಆ್ಯಡ್ ಮಾಡ್ಕೊಂಡ್ಬಿಡಿ. ನಾನು ಮೊದಲೇ ಹೇಳಿದ ಥರ ಮಶ್ರೂಮಲ್ಲಿ ತುಂಬ ವಾಟರ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ಚೆನ್ನಾಗಿ ಅದನ್ನ ಫ್ರೈ ಮಾಡ್ಕೋಬೇಕು ಫಸ್ಟು. ಯಾವುದೇ ಥರ ನೀರು ಆ್ಯಡ್ ಮಾಡಬೇಡಿ. ಮತ್ತು ಇನ್ನೊಂದು ಟಿಪ್ಸ್ ಏನಂದರೆ, ನೀವು ಬಿರಿಯಾನಿ ಮಾಡಬೇಕಾದ್ರೆ ನೀರನ್ನ ಕಮ್ಮಿ ಹಾಕ್ಕೊಳ್ಳಿ. ಎಸ್ಪೆಷಲಿ ಈ ಬಿರಿಯಾನಿ ಮಾಡಬೇಕಾದ್ರೆ, ಮಶ್ರೂಮ್ ಬಿರಿಯಾನಿ ಮಾಡಬೇಕಾದ್ರೆ ರುಚಿಗೆ ತಕ್ಕಷ್ಟು ಉಪ್ಪು ಆ್ಯಡ್ ಮಾಡ್ಕೊಂಡು ಒಂದು 5 ನಿಮಿಷ ಲಿಡ್ ಕ್ಲೋಸ್ ಮಾಡೋಣ. ನೀರು ಯಾಕೆ ಕಮ್ಮಿ ಹಾಕ್ಕೋಬೇಕಂದ್ರೆ ಈ ನೀರಿನ ಅಂಶ ಜಾಸ್ತಿ ಇರುತ್ತೆ. ನೋಡ್ತಾ ಇದ್ದೀರಲ್ಲ ನೀರಿನ ಅಂಶ ಎಷ್ಟಿದೆ ಅಂತ. ಸೊ ವಾಟರ್ನ ನೀವು ಆ್ಯಡ್ ಮಾಡಬೇಕಾದ್ರೆ ಸ್ವಲ್ಪ ಕಮ್ಮಿ ಕ್ವಾಂಟಿಟಿಲೇ ಹಾಕ್ಕೊಳ್ಳಿ. ಈಗ ಮಸಾಲೆ ಏನು ರುಬ್ಕೊಂಡಿರ್ತೀವಿ ಅದರೊಳಗಡೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಾನು ಇದಕ್ಕೆ ಯಾವುದೇ ಥರ ಗರಂ ಮಸಾಲ, ಚಿಕನ್ ಮಸಾಲ ಯಾವುದು ನಾನು ಆ್ಯಡ್ ಮಾಡ್ತಾಯಿಲ್ಲ. ಸ್ವಲ್ಪ ಟರ್ಮರಿಕ್ ಹಾಕ್ಕೊತಾ ಇದ್ದೀನಿ, ಮೀನ್ಸ್ ಅರ್ಶಿನದ ಪುಡಿ ಹಾಕ್ಕೊತಾ ಇದ್ದೀನಿ. ಹಾಗೆ ಮಸಾಲೆ ಕಲಸಿದ ನೀರೇನಿತ್ತು ಜಾರಲ್ಲಿ ಅದು ಸ್ವಲ್ಪ ಆ್ಯಡ್ ಮಾಡಿಕೊಂಡು ಒಂದು 5 ನಿಮಿಷ ಲಿಡ್ ಕ್ಲೋಸ್ ಮಾಡಿ ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಯಾಕೆಂದರೆ ಉಪ್ಪು ಖಾರ ಚೆನ್ನಾಗಿ ಇಟ್ಕೊಳ್ಳಿ ಅದಕ್ಕೆ ಅಂತ. ನೋಡಿ ನಾವು ನೀರೇ ಹಾಕಿಲ್ಲ, ಎಷ್ಟೊಂದು ನೀರು ಬಿಟ್ಕೊಂಡಿದೆ ಅದರಲ್ಲಿ ವಾಟರ್ ಕಂಟೆಂಟ್ ಹೆವಿ ಇರುತ್ತೆ. ತುಂಬ ಹೆಲ್ತ್ಗೆ ಒಳ್ಳೆಯದು. ಎಸ್ಪೆಷಲಿ ಡಯಾಬಿಟಿಕ್ ಪೇಷಂಟ್ಸು, ಹಾಗೆ ಈ ಕೊಲೆಸ್ಟ್ರಾಲ್ ಪೇಷಂಟ್ಸು ಮತ್ತು ಹಾರ್ಟ್ ಪೇಷಂಟ್ಸ್ ಯಾರೇ ಇದ್ದರೂ ದಯವಿಟ್ಟು ನೀವು ಮಶ್ರೂಮ್ನ ವೀಕ್ಲಿ ಒನ್ಸ್ ಆದರೂ ಕನ್ಸ್ಯೂಮ್ ಮಾಡಲೇಬೇಕು. ಈಗ ನೆನೆಸಿಟ್ಟಿರೋ ಅಕ್ಕಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದು 2 ನಿಮಿಷ ಚೆನ್ನಾಗಿ ಅದರಲ್ಲೇ ಮಿಕ್ಸ್ ಮಾಡ್ಕೊಳ್ಳಿ. ನೀರು ಹಾಕ್ಲಿಕ್ಕೆ ಹೋಗ್ಬಿಡಿ. ಫಸ್ಟು ಚೆನ್ನಾಗಿ ಇದರಲ್ಲಿ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಅನ್ನ ಉಡಿಯಾಗಿ ಬರುತ್ತೆ ಮತ್ತು ಚೆನ್ನಾಗಿ ಫ್ಲೇವರ್ಫುಲ್ ಆಗಿರುತ್ತೆ. ಒಂದು 2 ನಿಮಿಷ ಆದಮೇಲೆ ಮೆಜರ್ಮೆಂಟ್ ನೋಡಿಕೊಂಡು ನೀವು ನೀರು ಆ್ಯಡ್ ಮಾಡ್ಕೊಳ್ಳಿ. ನಾನು ಮೊದಲೇ ಹೇಳಿದ ಥರ ನೀರನ್ನ ಸ್ವಲ್ಪ ಕಮ್ಮಿಲಿ ಹಾಕ್ಕೊಳ್ಳಿ. ಈಗ 2 ಬೌಲ್ಗೆ ನಾವು 4 ಬೌಲು ನೀರು ಹಾಕ್ತೀವಲ್ವ, ಸೊ ಆ ಮೆಜರ್ಮೆಂಟ್ ನೋಡಿಕೊಂಡ್ರೆ ನೀವು 2 ಬೌಲ್ಗೆ ಮ್ಯಾಕ್ಸಿಮಮ್ ಅಂದರೆ 2.5ರಿಂದ 3 ಬೌಲ್ ಸಾಕು. ಜಾಸ್ತಿ ಹಾಕ್ಲಿಕ್ಕೆ ಹೋಗ್ಬಿಡಿ, ಮೆತ್ತಗಾಗ್ಬಿಡುತ್ತೆ. ಈಗ ಉಪ್ಪು ಖಾರ ನೋಡಿಕೊಂಡು ಲಿಡ್ ಕ್ಲೋಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಾವು ಬಾಸುಮತಿ ರೈಸ್ ಹಾಕಿರೋದ್ರಿಂದ ಜಾಸ್ತಿ ರಫ್ ಆಗಿ ತಿರ್ವಕ್ಕೆ ಹೋಗಬೇಡಿ, ಸ್ವಲ್ಪ ಸಾಫ್ಟಾಗಿ ಹ್ಯಾಂಡ್ಲು ಮಾಡಬೇಕಾಗತ್ತೆ. ಈಗ ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಟಾದಮೇಲೆ ಮತ್ತೆ ಒಂದು 5 ನಿಮಿಷ ಲಿಡ್ ಕ್ಲೋಸ್ ಮಾಡಿ ಬೇಯಿಸ್ಕೊಳ್ಳಿ. ಈಗ ಆಲ್ಮೋಸ್ಟ್ ಆಗಿದೆ, ಒಂದು 80% ಆಗಿದೆ. ಈಗ ದಮ್ ಹಾಕಿಬಿಡೋಣ. 2 ನಿಮಿಷ ಚೆನ್ನಾಗಿ ಈ ಥರ ತಿರುಗಿಬಿಟ್ಟು ನಾನು ಸಿಮ್ಮಲ್ಲಿ ಇಟ್ಕೊಂಡು ಅದನ್ನು ದಮ್ ಹಾಕಲಿಕ್ಕೆ ಚೆನ್ನಾಗಿ ಕೆಳಗಡೆಯಿಂದ ನೀಟಾಗಿ ತಿರ್ಕೋಬೇಕಾಗತ್ತೆ ತಳದಿಂದನೂ. ಈಗ ಒಂದು 2 ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ಳಿ. ನಿಮ್ಮ ಹತ್ರ ಬಾಳೆ ಎಲೆ ಇತ್ತು ಅಂದರೆ ಬಾಳೆ ಎಲೆ ಹಾಕ್ಕೊಳ್ಳಿ. ನಮ್ಮಲ್ಲಿ ಇಲ್ಲಿ ಬಾಳೆ ಎಲೆ ಇಲ್ದಿದ್ದ ಕಾರಣ 2 ಸ್ಪೂನ್ ತುಪ್ಪ ಹಾಕಿ ನಾನು ಲಿಡ್ ಕ್ಲೋಸ್ ಮಾಡಿ ಅದ್ರ ಮೇಲೆ ವೆಯ್ಟ್ ಹಾಕ್ತಾಯಿದ್ದೀನಿ. ಮ್ಯಾಕ್ಸಿಮಮ್ ಒಂದು 15 ಮಿನಿಟ್ಸ್ ಬಿಟ್ಬಿಡಿ. ಅಂದರೆ 10 ನಿಮಿಷ ಸಿಮ್ಮಲ್ಲಿ ಇಟ್ಬಿಟ್ಟು ಒಂದು 5 ನಿಮಿಷ ಆಫ್ ಮಾಡಿಬಿಟ್ಬಿಡಿ. ಆ ಥರ ಟೋಟಲ್ 15 ಮಿನಿಟ್ಸ್. ಈಗ ಪೆಪ್ಪರ್ ಡ್ರೈ ಮಾಡಲಿಕ್ಕೆ ಯಾವುದೇ ಥರ ನಾನು ಹೊರಗಡೆ ಮಸಾಲ ನಾನು ಹಾಕ್ತಿಲ್ಲ. 2 ಸ್ಪೂನಷ್ಟು ಅಕ್ಕಿ ಹಿಟ್ಟು, 3 ಸ್ಪೂನಷ್ಟು ಕಾರ್ನ್ಫ್ಲೋರ್ ಇಷ್ಟು ಹಾಕ್ಕೊಂಡು, ಹಾಗೆ 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ನಿಮಗೆ ಖಾರಕ್ಕೆ ಅನುಗುಣವಾಗಿ ಖಾರದ ಪುಡಿ ಹಾಕ್ಕೊಳ್ಳಿ. ನಾನು 1.5 ಸ್ಪೂನಷ್ಟು ಖಾರದ ಪುಡಿ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ನಾನು ಹೇಳಿದ ಥರ ಇದರಲ್ಲೂ ಕೂಡ ನೀರು ಬಿಟ್ಕೊಳ್ಳುತ್ತೆ. ಸ್ವಲ್ಪ ನೀಟಾಗಿ ನೀರು ಕಮ್ಮಿ ಹಾಕ್ಕೊಂಡೆ ಮಿಕ್ಸ್ ಮಾಡಿಕೊಂಡು ಒಂದು 10 ನಿಮಿಷ ಇದನ್ನು ರೆಸ್ಟ್ ಮಾಡಬೇಕು. ರೆಸ್ಟ್ ಮಾಡಲಿಕ್ಕೆ ಇಟ್ಬಿಡಬೇಕು. ಏಕೆಂದರೆ ಇದರಲ್ಲಿ ನೀರಿನ ಅಂಶ, ನೀವು ನೀರು ಹಾಕದೆ ಕಲಿಸಿದ್ರೂ ಕೂಡ ಇದರಲ್ಲಿ ನೀರಿನ ಅಂಶ ಬಿಟ್ಕೊಂಡು ನೀರು ಥರ ಹಾಕ್ತಾನೆ ಇರುತ್ತೆ. ಈಗ ಕಲಸಿದಾದಮೇಲೆ ಒಂದು 5 ನಿಮಿಷ ಇಲ್ಲ 10 ನಿಮಿಷ ಅದನ್ನು ರೆಸ್ಟ್ ಮಾಡಲಿಕ್ಕೆ ಇಟ್ಬಿಡೋಣ. ಈಗ 5 ನಿಮಿಷ ಆಗಿದೆ. ಈಗ ನೋಡಿ ನೀರು ಯಾವ ಲೆವೆಲ್ಗೆ ಬಿಟ್ಕೊಂಡಿದೆ ಅಂತ. ನಾವು ಯಾವುದೇ ಥರ ಸ್ವಲ್ಪ ನೀರು ಹಾಕಿ ಕಲಸಿರೋದು, ಬಟ್ ನೀರು ಅಂಶ ನೋಡಿ ಇದರಲ್ಲಿ ಯಾವ ಥರ ಬಿಟ್ಕೊಂಡಿದೆ ಅಂತ. ಸೊ ಜಾಸ್ತಿ ನೀರಿನ ಅಂಶ ಬಿಟ್ಕೊಂಡಿದೆ ಅಂದರೆ 1 ಸ್ಪೂನಷ್ಟು ನೀವು ಕಾರ್ನ್ಫ್ಲೋರ್ ಆ್ಯಡ್ ಮಾಡ್ಕೊಳ್ಳಿ. ಆ್ಯಡ್ ಮಾಡ್ಕೊಂಡಾದ್ಮೇಲೆ ನೀಟಾಗಿ ಕಲಿಸ್ಕೊಳ್ಳಿ. ಈಗ ಎಣ್ಣೆ ಕಾಯಕ್ಕಿಟ್ಟಿದ್ದೀನಿ ನಾನು. ಈಗ ಅದನ್ನು ಹಾಕ್ತಾಯಿದ್ದೀನಿ. ಎಣ್ಣೆ ಕಾಯಕ್ಕಿಟ್ಟಾಗೂ ಕೂಡ ನೀವು ನೋಡ್ಕೊಂಡು ಹಾಕಬೇಕಾಗತ್ತೆ. ಏಕೆಂದರೆ ಇದರಲ್ಲಿ ನೀರಿನ ಅಂಶ ಇರೋದ್ರಿಂದ ಸ್ವಲ್ಪ ಎಣ್ಣೆ ಎಲ್ಲ ಈಚೆ ಬಂದಂಗೆ ಆಗ್ತಿರುತ್ತೆ, ಅಂದರೆ ಸಿಡಿಯುತ್ತಾ ಇರುತ್ತೆ. ಸೊ ನೋಡಿಕೊಂಡು ಹುಷಾರಾಗಿ ಹಾಕ್ಕೊಳ್ಳಿ. ನಿಮಗೆ ಕೇಳಿಸ್ತಾ ಇರ್ಬೋದು, ಅದು ಸೌಂಡು ನೀರಿನ ಅಂಶ ಇರೋದು, ಚಿಟಪಟ ಚಿಟಪಟ ಅಂತ ಇರೋದು. ಸೊ ಹಾಗಾಗಿ ನೋಡ್ಕೊಂಡು ಹಾಕ್ಕೊಳ್ಳಿ. ನೋಡಿ, ನಾವು ಹಾಕಿದಂಥ ಏನು ಕಾರ್ನ್ಫ್ಲೋರು ಅಕ್ಕಿ ಹಿಟ್ಟು ಅಷ್ಟೇ ಹಾಕಿರೋದು, ಬಟ್ ಯಾವುದೇ ಥರ
ಬಾಣಲಿ ಅಂಟದೆ ನೀಟಾಗಿ ಬರ್ತಾಯಿದೆ. ಇಷ್ಟೇ ಸಾಕು. ಹೊರಗಡೆಯಿಂದ ಕಬಾಬ್ ಪೌಡರ್ ಅವೆಲ್ಲ ಏನೂ ಬೇಡ. ಈ ಥರ ಹಾಕ್ಕೊಂಡು ನೀಟಾಗಿ ನೀವು ಫ್ರೈ ಮಾಡ್ಕೊಳ್ಳಿ. ನೀಟಾಗಿ ಕ್ರಿಸ್ಪಿಯಾಗಿ ಬರುತ್ತೆ. ಈಗ ನೆಕ್ಸ್ಟ್ ಇದೆಲ್ಲ ಕರ್ಕೊಂಡಿದ್ದಾಗಿದೆ. ನಾನು ಎರಡನೇ ಸಲ ಹಾಕೋಷ್ಟು ಮತ್ತೆ ಇತ್ತು, ಅದನ್ನು ಮತ್ತೆ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇದು ಅಷ್ಟೇ, ಜಾಸ್ತಿ ನೀರಿನ ಅಂಶ ಇರೋದ್ರಿಂದ ಸಿರಿತಾನೆ ಇರುತ್ತೆ. ನೋಡ್ಕೊಂಡು ಹುಷಾರಾಗಿ ಮಾಡ್ಕೊಳ್ಳಿ. ಇಷ್ಟೆಲ್ಲ ಮಾಡ್ಕೊಳ್ಳೋಷ್ಟರಲ್ಲೇ ನಾವು ಬಿರಿಯಾನಿ ರೆಡಿಯಾಗಿದೆ. 10 ನಿಮಿಷ ದಮ್ ಹಾಕಾದ್ಮೇಲೆ 5 ನಿಮಿಷ ನಾನು ಬಿಟ್ಬಿಟ್ಟಿದ್ದೆ ಫ್ಲೇನಾಗಿ ಹಂಗೆ ಇದಾಗಲಿ ಅಂತ. ಸೊ ಹೇಗೆ ರೆಡಿಯಾಗಿದೆ ನೋಡಿ, ಪರ್ಫೆಕ್ಟಾಗಿ ಆಗಿದೆ ನೋಡಿ. ಯಾವುದೇ ಥರ ನೀರಿನ ಅಂಶ ಯಾವುದು ಏನೂ ಬಂದಿಲ್ಲ. ಕರೆಕ್ಟಾಗಿ ನೀವು ನೀರು ನೋಡ್ಕೊಂಡು ಹಾಕ್ಕೊಳ್ಳಿ, ಏಕೆಂದರೆ ನೀರು ಸ್ವಲ್ಪ ಕಮ್ಮಿನೇ ಹಾಕ್ಕೊಳ್ಳಿ, ಸ್ವಲ್ಪ ಉಡುಡಿಯಾಗಿ ಆಗುತ್ತೆ. ಈಗ ಬಿರಿಯಾನಿನ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ. ನಾನು ಹೇಳೋ ಥರ ಸಾಫ್ಟಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಏಕೆಂದರೆ ಬಾಸುಮತಿ ರೈಸ್ ಹಾಕಿರೋದ್ರಿಂದ ರೈಸ್ ಎಲ್ಲ ಕಟ್ಟಾಗಿಬಿಡುತ್ತೆ. ಸೊ ಮೆತ್ತಗಾಗೋ ಚಾನ್ಸಸ್ ಇರುತ್ತೆ. ನಿಧಾನಕ್ಕೆ ಈ ಥರ ನೀವು ತಿರ್ಗಿಸ್ಕೊಂಡ್ರೆ ಅನ್ನ ನೋಡಿ ಎಷ್ಟು ಉಡುಡಿಯಾಗಿದೆ. ನಾನು ಹೇಳಿದಂಥ ಟಿಪ್ಸು ನೀವು ಫಾಲೋ ಮಾಡಿದ್ರೆ, ಅಂದರೆ ನೀರು ಹಾಕೋದಾಗಲಿ, ಯಾವ ಕನ್ಸಿಸ್ಟೆನ್ಸಿಲಿ ಇದು ಮಾಡೋದಾಗಲಿ, ಈ ಥರ ಎಲ್ಲ ನೋಡಿಕೊಂಡ್ರೆ ನಿಮಗೆ ಪರ್ಫೆಕ್ಟಾಗಿ ಬಿರಿಯಾನಿ ರೆಡಿ ಆಗುತ್ತೆ. ಟೇಸ್ಟು ಅಂತೂ ಅಲ್ಟಿಮೇಟ್ ಆಗಿರುತ್ತೆ, ಪಕ್ಕಾ ನಾಟಿ ಸ್ಟೈಲಲ್ಲಿ. ಸೊ ಇವಾಗ ಮಶ್ರೂಮ್ನೆಲ್ಲ ಕರ್ಕೊಂಡಾದ್ಮೇಲೆ ಮಶ್ರೂಮ್ ಪೆಪ್ಪರ್ ಡ್ರೈಗೆ ನಾನು ರೆಡಿ ಮಾಡ್ಕೋತಾ ಇದ್ದೀನಿ. ತುಂಬ ಸಿಂಪಲಾಗಿ ಮಾಡ್ತಾಯಿದ್ದೀನಿ. ಯಾವುದೇ ಥರ ಹೆವಿ ಮಸಾಲೆ ನಾನು ಆ್ಯಡ್ ಮಾಡ್ತಾಯಿಲ್ಲ. ಯೂಶ್ವಲಿ ಕರ್ಕೊಂಡಿರೋ ಎಣ್ಣೆ ಏನಿರುತ್ತೆ, ಆ ಎಣ್ಣೆ ಹಾಗೆ ಕರಿಬೇವಿನ ಸೊಪ್ಪು, ಒಂದು 2 ಅಂದರೆ ಒಂದು ಫುಲ್ ಬೆಳ್ಳುಳ್ಳಿನ ಜಜ್ಜಿದ್ದೀನಿ. ಹಾಗೆ ಜಜ್ಜಿರೋದು ಹಾಕೊಳ್ಳೋಣ. ಹಾಗೆ ಈರುಳ್ಳಿ, ಸ್ವಲ್ಪ ಕ್ಯಾಪ್ಸಿಕಮ್ ಏನು ಬೇಕೇ ಬೇಕು ಅಂತನಿಲ್ಲ, ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಪರವಾಗಿಲ್ಲ. ಇದಕ್ಕೆ ಪೆಪ್ಪರ್ ಮಸಾಲ ಹಾಕೋತಾ ಇದ್ದೀನಿ. ಹಾಗೆ ಪೆಪ್ಪರ್ ಪೌಡರ್ ಏನಾದರೂ, ಅಂದರೆ ಪೆಪ್ಪರ್ ಮಸಾಲ ಪೌಡರ್ ಏನಾದರೂ ಬೇಕು ಅಂದರೆ ನನಗೆ ಕಮೆಂಟ್ ಮಾಡಿ, ನಾನು ಅದನ್ನು ಹೇಗೆ ಮಾಡೋದು ಅಂತ ನಾನು ತೋರಿಸ್ತೀನಿ. ಈಗ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಫಸ್ಟು ಒಂದು ಅರ್ಧ ಸ್ಪೂನಷ್ಟು ಆ್ಯಡ್ ಮಾಡ್ಕೊಳ್ಳಿ ಇನ್ನು ಪೆಪ್ಪರ್ ಪೌಡರ್. ಅದಾದಮೇಲೆ ಇಳಿಸೋ ಟೈಮಲ್ಲಿ 1/4 ಸ್ಪೂನಷ್ಟು ಆ್ಯಡ್ ಮಾಡ್ಕೊಳ್ಳಿ, ಏಕೆಂದರೆ ಫ್ಲೇವರ್ ತುಂಬ ರುಚಿಯಾಗಿರುತ್ತೆ. ಇದಕ್ಕೆ ಬೆಸ್ಟು ಕಾಂಬಿನೇಷನ್ನು ಪೆಪ್ಪರ್ ಡ್ರೈ ಹಾಗೆ ಮಶ್ರೂಮ್ ಬಿರಿಯಾನಿ. ಕೆಲವರು ಗ್ರೇವಿ ಮಾಡ್ತಾರೆ, ಬಟ್ ಅದು ಮಸಾಲ ಇದು ಮಸಾಲ ಅಷ್ಟು ಚೆನ್ನಾಗಿರೋದಿಲ್ಲ. ಇದಂತೂ ತುಂಬ ಚೆನ್ನಾಗಿರುತ್ತೆ. ಒಂದು ತುತ್ತು ಮೇಲೆ ಒಂದು ಪೆಪ್ಪರ್ ಡ್ರೈನ ಇಟ್ಕೊಂಡು ತಿಂತಾಯಿದ್ರೆ ಅಂತೂ ಅಲ್ಟಿಮೇಟ್ ಆಗಿರುತ್ತೆ. ಈ ಐಟಮ್ನ ನಾವು ತಿಂತಾಯಿದ್ರೆ ಯಾವುದೇ ಥರ ನಾವು ಚಿಕನ್ ತಿನ್ನಬೇಕು ಅಂತ ಅನಿಸೋದೇ ಇಲ್ಲ, ಅಷ್ಟು ರುಚಿಯಾಗಿರುತ್ತೆ. ಮಶ್ರೂಮ್ ಅಂತೂ ಹೆಲ್ತಿಗೆ ತುಂಬ ಒಳ್ಳೆಯದು. ನೀವು ಅಷ್ಟೇ ಮಶ್ರೂಮ್ನ ಕನ್ಸ್ಯೂಮ್ ಮಾಡಿ, ಅಟ್ಲೀಸ್ಟ್ ವೀಕ್ಲಿ ಒನ್ಸ್ ಆದರೆ ಕನ್ಸ್ಯೂಮ್ ಮಾಡಿ. ತುಂಬ ಚೆನ್ನಾಗಿರುತ್ತೆ ಹೆಲ್ತಿಗೆ. ಯಾವುದೇ ಥರ ಬ್ಯಾಡ್ ಕೊಲೆಸ್ಟ್ರಾಲ್ ಇಲ್ಲ, ಬ್ಯಾಡ್ ಹೆಲ್ತ್ ಬೆನಿಫಿಟ್ ಇರಲ್ಲ. ತುಂಬ ಹೆಲ್ತ್ಗೆ ತುಂಬ ಒಳ್ಳೆಯದು. ಆದಷ್ಟು ಈ ಫಾರ್ಮಲ್ಲೇ ಬೆಳೀತಾರಲ್ವ, ಅದರಲ್ಲೇ ನೀವು ಪರ್ಚೇಸ್ ಮಾಡಿ. ಈ ಮಾಲಲ್ಲಿ ಮತ್ತು ಈ ಆಪ್ಕಾಮ್ಸಲ್ಲೆಲ್ಲ ಏನಿರ್ತಾರೆ, ತುಂಬ ದಿನದಿಂದ ಸ್ಟೋರ್ ಮಾಡಿರ್ತಾರೆ. ಸೊ ಹಾಗಾಗಿ ಎಲ್ಲಿ ನೀವು ರೆಡಿ, ಇವಾಗೇನು ಎಲ್ಲ ಕಡೆನೂ ಫಾರ್ಮಲ್ಲಿ ಸ್ವಲ್ಪ ಚಿಕ್ಕ ಅಂಗಡಿಲೇ ಬೆಳೆಯೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ನೀವು ಅಲ್ಲೇ ರಾ ಆಗಿ ತೊಗೊಳ್ಳಿ. ಆ ಥರ ತೊಗೊಳ್ಳೋದ್ರಿಂದ ತುಂಬ ಹೆಲ್ತಿಯಾಗೂ ಇರುತ್ತೆ, ನಮಗೆ ಫ್ರೆಶ್ ಆಗಿ ಹಣ್ಣು ಸಿಗುತ್ತೆ. ಸೊ ಮಾಲಲ್ಲೆಲ್ಲ ಅಷ್ಟು ಫ್ರೆಶ್ ಇಲ್ಲ ಅಂತ ನನ್ನ ಒಪಿನಿಯನ್ ಅಷ್ಟೇ. ಸಿಕ್ಕೇ ಇಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ, ನಾವು ಮಾಲ್ಸಲ್ಲೇ ತೊಗೋಬೇಕಾಗತ್ತೆ ಅಥವಾ ಯಾವ್ದಾರು ಆಪ್ಕಾಮ್ಸಲ್ಲೇ ತೊಗೋಬೇಕಾಗತ್ತೆ. ನಾನು ಮಾಡಿದಂಥ ಈ ನಾಟಿ ಮಶ್ರೂಮ್ ಬಿರಿಯಾನಿ ಹಾಗೆ ಪೆಪ್ಪರ್ ಡ್ರೈ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡೇ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿದ್ರೆ ಐ ಆಮ್ ಥ್ಯಾಂಕ್ಫುಲ್ ಟು ಯು. ನೀವು ಈ ಥರ ನಾವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿದ್ರೆ ನೆಕ್ಸ್ಟ್ ನಾವು ಬೇರೆ ಥರ ವಿಡಿಯೋ ಮಾಡಲಿಕ್ಕೆ ನಮಗೆ ಎಂಕರೇಜ್ಮೆಂಟ್ ಆದಂಗೆ ಆಗುತ್ತೆ. ಮಶ್ರೂಮ್ ಯಾರ್ಯಾರಿಗೆ ಇಷ್ಟನೋ ಅವ್ರಿಗೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ನೀವು ಒಂದ್ಸಲ ಟ್ರೈ ಮಾಡಿ.